ಎಲ್ರಿಗೂ ನಮಸ್ಕಾರ. ಇವತ್ತು ವರ್ಲ್ಡ್ ಕ್ಯಾನ್ಸರ್ ಡೇ, ಫೆಬ್ರವರಿ 4 ಪ್ರತಿ ವರ್ಷ ವಿ ಆರ್ಗನೈಸ್ ವರ್ಲ್ಡ್ ಕ್ಯಾನ್ಸರ್ ಡೇ. ಇವತ್ತು ಈ ವರ್ಲ್ಡ್ ಕ್ಯಾನ್ಸರ್ ಡೇ ಥೀಮ್ ಅಂದರೆ ಕ್ಲೋಸ್ ದ ಕೇರ್ ಗ್ಯಾಪ್, ಅಂದರೆ ಎಲ್ಲೆಲ್ಲಿ ಗ್ಯಾಪ್ ಇದೆ ಅದನ್ನು ಫಿಲಪ್ ಮಾಡಬೇಕು. ಇವತ್ತು ನಾವು ಈ ಕಂಠೀರವ ಸ್ಟೇಡಿಯಮಲ್ಲಿ ಸಂಕಲ್ಪ ಚೇಸ್ ಕ್ಯಾನ್ಸರ್ ಫೌಂಡೇಶನು ಮತ್ತು ನವೋದೆನ್ಸ್ ಇನ್ ಬ್ಯಾಂಗಳೂರು ಮತ್ತು ಸರ್ಜಿಕಲ್ ಸೊಸೈಟಿ ಆಫ್ ಬ್ಯಾಂಗಳೂರು ಇನ್ ಅಸೋಸಿಯೇಷನ್ ವಿತ್ ಫ್ಯಾಮಿಲಿ ಡಿಪಾರ್ಟ್ಮೆಂಟ್ ಆಫ್ ಹೆಲ್ತ್ ಆ್ಯಂಡ್ ಫ್ಯಾಮಿಲಿ ವೆಲ್ಫೇರು ಮತ್ತು ಡಿಪಾರ್ಟ್ಮೆಂಟ್ ಆಫ್ ಯೂತ್ ಎಂಪವರ್ಮೆಂಟು ಎಲ್ಲರೂ ಜೊತೆಗೂಡಿಬಿಟ್ಟು ಇವತ್ತು ಈ ಕಾರ್ಯಕ್ರಮವನ್ನು ಆಯೋಜಿಸ್ಕೊಂಡಿದ್ದೀವಿ, ಅವೇರ್ನೆಸ್ ಪ್ರೋಗ್ರಾಮನ್ನು ಆಯೋಜಿಸ್ಕೊಂಡಿದ್ದೀವಿ. ಸೊ ಇಲ್ಲಿ ಇವತ್ತು 10,000ಗಿಂತ ಮಿಗಿಲಾಗಿ ಜನರು ಭಾಗವಹಿಸ್ತಾ ಇದ್ದಾರೆ. ನಮ್ಮ ರಿಜಿಸ್ಟ್ರೇಷನ್ಸೇ 10,000 ಕ್ರಾಸ್ ಆಗಿದೆ ಆಲ್ರೆಡಿ 2 ದಿವಸದ ಹಿಂದೆ. ಇವತ್ತು ಮೋಸ್ಟ್ಲಿ 12,000ವರೆಗೆ ಬಂದಿರ್ಬೋದು ಜನ. ಸೊ ಇವತ್ತು ನಮ್ಮ ಉದ್ದೇಶ ಏನಂದರೆ 5 ಕಿಲೋಮೀಟರ್ ವಾಕಿಂಗ್ ಮಾಡೋದು. ಕ್ಯಾನ್ಸರ್ ಅವೇರ್ನೆಸ್ 9 ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ನಾನು ಈಗಲೇ ಎಲ್ಲ ಕ್ರೌಡ್ಗೂ ಹೇಳಿದ್ದೀನಿ. ಸೊ ಇವತ್ತು ಕಂಠೀರವ ಸ್ಟೇಡಿಯಮಿಂದ ಸ್ಟಾರ್ಟ್ ಆಗಿಬಿಟ್ಟು ನಾವು MG ರೋಡ್ ಕಡೆ ಹೋಗಿ ಕ್ವೀನ್ಸ್ ರೋಡು ಮತ್ತು ಇಂಡಿಯನ್ ಪೋಸ್ಟು ಮತ್ತು ವಿಧಾನಸೌಧಕ್ಕೆ ಹೋಗಿ ಹಡ್ಸನ್ ಸರ್ಕಲಿಂದ ವಾಪಸ್ಸು ಕಂಠೀರವ ಸ್ಟೇಡಿಯಮ್ಗೆ 5 ಕಿಲೋಮೀಟರ್ ವಾಕಿಂಗ್ ಮಾಡ್ತಾ ಇದ್ದೀವಿ. ಇದು ಒಂದು ಅವೇರ್ನೆಸ್ ಒಂದೇ ಅಲ್ಲ, ಪ್ರತಿಯೊಬ್ಬರು ಫಿಸಿಕಲ್ ಆಕ್ಟಿವಿಟಿ ಇರೋದರಿಂದ ಈ 5 ಕಿಲೋಮೀಟರ್ ವಾಕಿಂಗು ಈ ರೀತಿ ನಾವು ದಿನ ಮಾಡಿದರೆ ನಮಗೆ ಎಷ್ಟೋ ರೋಗಗಳು ದೂರ ಆಗ್ತವೆ. ವೆಂಕಟಕೃಷ್ಣ ಭಟ್ 150 ಪೆಟ್ಟಿಗೆ ಕಿರುಜೇನಿನಿಂದ 2 ಲಕ್ಷ ಗಳಿಸ್ತಿದ್ದಾರೆ. ನೀವು ಕೂಡ ಅವರಿಂದ ಕಲಿಬೇಕಾ? ಅವ್ರ ಜೊತೆ ವಿಡಿಯೋ ಕಾಲ್ನಲ್ಲಿ ಮಾತಾಡಬೇಕಾ? ಈಗಲೇ ಫ್ರೀಡಮ್ ಆ್ಯಪ್ ಡೌನ್ಲೋಡ್ ಮಾಡಿ. ಇನ್ಕ್ಲೂಡಿಂಗ್ ಕ್ಯಾನ್ಸರ್ ನಾವು ಯಾಕಂದರೆ ಒಬೇಸಿಟಿ, ಬೊಜ್ಜುತನ, ಫಿಸಿಕಲ್ ಇನ್ಆಕ್ಟಿವಿಟಿ, ಸೋಮಾರಿತನ ಇದ್ರ ಎಲ್ಲನೂ ಒಂದು ಕ್ಯಾನ್ಸರ್ಗೆ ಈಡು ಮಾಡಿಕೊಡುತ್ತೆ. ಸೊ ಇದನ್ನು ನಾವು ಕ್ರಮೇಣ ದೂರ ಹಾಕಬೇಕು. ಇನ್ನೊಂದು ಟೊಬ್ಯಾಕೋ ಇಂದ ಅಟ್ಲೀಸ್ಟ್ 19 ಕ್ಯಾನ್ಸರ್ಸ್ ಆಗುತ್ತೆ ಬಾಡಿನಲ್ಲಿ. ಆಲ್ಕೋಹಾಲಿಂದ 9 ಕ್ಯಾನ್ಸರ್ಸ್ ಆಗುತ್ತೆ. ಸೊ ಇದ್ರ ಬಗ್ಗೆ ಅವೇರ್ನೆಸ್ ಮಾಡಿಕೊಂಡು ಒಂದು ಪ್ರಿವೆನ್ಷನ್ ಬಗ್ಗೆ ತಿಳ್ಕೊಬೇಕು ಎಲ್ಲ ಜನ. ಇನ್ನೊಂದು ನಾವು ಅರ್ಲಿ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸು ಅಂದರೆ ಬೇಗ ಇದು ಸುಸ್ತಾಗೋದು, ತುಂಬ ವೆಯ್ಟ್ ಲಾಸ್ ಆಗೋದು, ಅಥವಾ ಹಸಿವೆ ಆಗದೆ ಇರೋದು, ಅಥವಾ ಮೈಮೇಲೆ ಎಲ್ಲೇ ಗಡ್ಡೆ ಬರಲಿ ಅದು ಟಾಪ್ ಟು ಬಾಟಮ್ ಎಲ್ಲೋ ಒಂದು ಕಡೆ ಗಡ್ಡೆ ಕಾಣಿಸ್ತಾ ಇದೆ ಅಂತಂದರೆ, ಅಥವಾ ಕೆಮ್ಮು 1 ತಿಂಗಳಿಗಿಂತ ಜಾಸ್ತಿ ಕೆಮ್ಮು ಬರ್ತಾ ಇದೆ, ಅಥವಾ ಜ್ವರ ಇದೆ 1 ತಿಂಗಳಿಗಿಂತ ಜಾಸ್ತಿ ಜ್ವರ ಬರ್ತಾ ಇದೆ. ಯಾಕಂದರೆ ಜ್ವರ ಕೆಮ್ಮು ಎಲ್ರಿಗೂ ಬರುತ್ತೆ, ಬಟ್ 1 ತಿಂಗಳಿಗಿಂತ ಜಾಸ್ತಿ ಇದೆ, ಕಡಿಮೆ ಆಗ್ತಿಲ್ಲ ಅಂತಂದರೆ, ಅಥವಾ ಎಲ್ಲೋ ಬ್ಲೀಡಿಂಗ್ ಆಗ್ತಾ ಇದೆ ಮೂತ್ರದಲ್ಲಿ, ಮಲದಲ್ಲಿ, ಅಥವಾ ಬಾಯಿಂದ ಮೂಗಿಂದ ಎಲ್ಲಾದರೂ ಬ್ಲೀಡಿಂಗ್ ಆಗ್ತಾ ಇದೆ. ಸೊ ಇವೆಲ್ಲ ಸೈನ್ಸ್ ಆಫ್ ಕ್ಯಾನ್ಸರು. ಅದಕ್ಕೋಸ್ಕರ ಇದೇನಾದರೂ ಸೈನ್ಸ್ ಆ್ಯಂಡ್ ಸಿಮ್ಟಮ್ಸ್ ಕಂಡ್ರೆ ಖಂಡಿತ ನೀವು ಡಾಕ್ಟರ್ ಹತ್ರ ಬರಬೇಕು. ಆಮೇಲೆ ಇನ್ನೊಂದು ಬ್ಲೋಟಿಂಗು, ಹೊಟ್ಟೆ ಊತ ಇದ್ರೂ ಅದೇನೋ ಗ್ಯಾಸ್ ಟ್ರಬಲ್ಲು ಈ ರೀತಿ ಕನ್ಫ್ಯೂಸ್ ಮಾಡಿಕೊಂಡು ಸುಮಾರು ಜನ 1 ವರ್ಷ ಹಾಗೆ ತಳ್ಳಿರ್ತಾರೆ. ಸೊ ಎ ಸಿಂಪಲ್ ಟೆಸ್ಟ್ ವಿಲ್ ಡಯಾಗ್ನೋಸ್ ಇಟ್ ಆ್ಯಂಡ್ ಸ್ಟೇಜ್ 1 ಸ್ಟೇಜ್ 2ನಲ್ಲಿ ಎಲ್ಲ ಕ್ಯಾನ್ಸರ್ಸು ಕ್ಯೂರ್ ಮಾಡ್ಬೋದು. ಸೊ ಅದಕ್ಕೋಸ್ಕರ ನನ್ನ ಕಳಕಳಿಯ ವಿನಂತಿ. ಯಾಕಂದರೆ ಈಗೇನಾಗಿದೆ 9 ಇಂಡಿಯನ್ಸಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರುತ್ತೆ ಅಂತ ಸ್ಟ್ಯಾಟಿಸ್ಟಿಕ್ಸ್ ನಮಗೆ ICMR ಸ್ಟ್ಯಾಟಿಸ್ಟಿಕ್ಸ್ ಹೇಳುತ್ತೆ. 9 ಜನರಲ್ಲಿ ಒಬ್ಬರಿಗೆ ಕ್ಯಾನ್ಸರ್ ಬರ್ಬೋದು ಅವ್ರ ಲೈಫ್ ಟೈಮಲ್ಲಿ ಅಂತ. ಅದಕ್ಕೋಸ್ಕರ ಇದು ಒಂದು ದೊಡ್ಡ ಏನಾಗಿದೆ ಸಮಸ್ಯೆ ಆಗಿದೆ. ಇನ್ನು ಮುಂದಿನ ಪೀಳಿಗೆಗೆ ಅವರು 30-40 ಇಯರ್ಸ್ಗೆ ಕ್ಯಾನ್ಸರ್ ಗೀಡಾಗ್ಬಿಡ್ತಾರೆ. ಸೊ ದ್ಯಾಟ್ ಈಸ್ ವೈ ದಿಸ್ ಇಸ್ ವೆರಿ ಇಂಪಾರ್ಟೆಂಟ್ ದಟ್ ವಿ ಕ್ರಿಯೇಟ್ ದಿಸ್ ಅವೇರ್ನೆಸ್ ಟುಡೇ, ಆ್ಯಂಡ್ ಐ ನೀಡ್ ಆಲ್ ಯುವರ್ ಸಪೋರ್ಟ್ ಇನ್ ಕ್ರಿಯೇಟಿಂಗ್ ದಿಸ್ ಅವೇರ್ನೆಸ್, ಬಿಕಾಸ್ there is a responsibility of each individual to make themselves, their family and their nation better and healthier. Thank you.